ಗೌರವಾನ್ವಿತ ಶಾಸಕರೇ, ಮುಂದಿನ ರಾಜ್ಯದ ಚುಕ್ಕಾಣಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣವರೇ, ಎಲ್ಲ ಉದ್ದಿಮೆದಾರ ಬಂಧುಗಳೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದು ಯಾವ ರೀತಿಯಾದಂತ 75% ರಿಸರ್ವೇಶನ್ ಎಲ್ಲಿಂದ ಎಲ್ಲಿಗೆ ಬಂದ ಪೂರ್ವಕವಾಗಿ ಒಂದು 2 ನಿಮಿಷ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಬಹಳಷ್ಟು ಜನ ಉದ್ದಿಮೆದಾರರಲ್ಲಿ ಬಂದಿದ್ದೀರಾ. 2010ರಲ್ಲಿ ದಯಮಾಡಿ ನೀವು ಕೇಳಬೇಕು 2 ನಿಮಿಷ. ವರ್ಗದ ಅಧ್ಯಕ್ಷರಾಗಿದ್ದಂತ ನಾನು ಆವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, KID ಇರ್ಬೋದು, ASICTC ಇರ್ಬೋದು, ಎಲ್ಲರಲ್ಲೂ ಕೂಡ ಸಭೆ ಕರೆದು ವಿಧಾನಸಭೆ 3ನೇ ಮಾಡಿನಲ್ಲಿ ನಾನು ರಿವ್ಯೂ ಮಾಡಿದೆ. ರಿವ್ಯೂ ಮಾಡೋದು 5 lakhs ಅಷ್ಟೇ SC ST ಉದ್ದಿಮೆದಾರರಿಗಿದ್ದಂಥ ಬೆನಿಫಿಟ್ ಅಂತ ನನಗೆ ಇತ್ತು. ನಾನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಸೇರಿದಂತೆ ಎಲ್ಲ IAS ಆಫೀಸರ್ಗಳು ಕರೆದು ನಾನು ಹೇಳಿದೆ 50% ಅಂದರೆ 50% ಕೊಡಬೇಕು. ನೀವು ಕೇವಲ 5 ಲಕ್ಷ ಕಂಡುಸ್ತಕ್ಕಂಥ ಕೆಲಸ ನೀವು ಮಾಡಬಾರ್ದು ಅಂತ ಹೇಳಿ ಬಹಳ ಜೋರಾದಂಥ ಗಲಾಟೆ ಮಾಡಿ ನಾನು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಹೇಳಿ 50% ರಿಸರ್ವೇಶನ್ ಮಾಡಿಸಿದೆ. ಆಮೇಲೆ ಮತ್ತೆ ನಾನು 2018-19ರಲ್ಲಿ SC ST ಕಮಿಟಿ ಚೇರ್ಮನ್ ಆದೆ. ಆವಾಗ ನಾನು 50% ರಿಸರ್ವೇಶನ್ ಕೊಟ್ಟಿದ್ದೀರಾ SC STಗಳಿಗೆ, KID ಇರ್ಬೋದು, ಸೆಟ್ಸ್ ಇರ್ಬೋದು, ASICTC ಇಂದ ಕೊಟ್ಟಿರ್ತಕ್ಕಂಥ ಇರ್ಬೋದು, ಎಷ್ಟು ಕೊಟ್ಟಿದ್ದೀರ ಅಂತ ಕೇಳಿದೆ. ಅಲ್ಲಿಗೆ ಹೇಳಿದ್ರು